ಹಾಯ್ ಮ್ಯಾಮ್, ಸಾರಿಗಿರಿ ಉಡ್ಕೊಂಡು ಹೊಸ ಲೊಕೇಶನ್ ಅಲ್ಲಿ ಇದ್ದೀರಾ, ಏನ್ ಮ್ಯಾಮ್ ವಿಶೇಷ? ಹೌದು ಮ್ಯಾಮ್, ನಮ್ ಗರ್ಲ್ಸ್ ಅಡ್ಡಾನಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಸ್ಯಾರಿ ಸ್ಯಾರಿ ಸ್ಯಾರಿ. ಸೊ ಎಲ್ಲಾ ಕಡೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅದೊಂದು ಕೊರತೆ ನಮ್ ಗರ್ಲ್ಸ್ ಅಡ್ಡಾನಲ್ಲಿ ಇತ್ತು. ಸೊ ಅದಕ್ಕೆ ಒಂದು ಹೊಸ ಲೊಕೇಶನ್ ಅಲ್ಲಿ ಬಂದಿದ್ದೀನಿ. ಇಷ್ಟು ದಿನ ಗರ್ಲ್ಸ್ ಅಡ್ಡಾನಲ್ಲಿ ಯಾಕೆ ಸ್ಯಾರಿ ಮಾಡ್ತಾ ಇರ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಮಗ್ದವ್ರು ಸಿಗ್ತಾ ಇರ್ಲಿಲ್ಲ. ಸೊ ತಗೊಂಡು ಮಾರೋದು ಇಷ್ಟ ಇರ್ಲಿಲ್ಲ, ಪ್ರೊಡಕ್ಷನ್ ಮಾಡಿಸಿ ಕೊಡ್ಬೇಕು ಅಂತ ಇಷ್ಟ ಇತ್ತು. ಅದಕ್ಕೆ ಒಂದು ಹೊಸ ಜಾಗಕ್ಕೆ ಬಂದಿದ್ದೀನಿ. ಈ ಗರ್ಲ್ಸ್ ಅಡ್ಡಾನಲ್ಲಿ ಸ್ಯಾರಿ ಇಂಟ್ರೊಡಕ್ಷನ್ ಮಾಡ್ತಾ ಇದೀನಿ. ಸೊ ಯಾವ ಲೆವೆಲ್ ಅಲ್ಲಿ ಸ್ಯಾರಿ ಇರುತ್ತೆ ಅಂತ ಮುಂದಕ್ಕೆ ನೋಡೋಣ. ನಮ್ಮ ಗರ್ಲ್ಸ್ ಅಡ್ಡಾನಲ್ಲಿ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು. ಸೊ ನೀವು ಅದರಲ್ಲಿ ಯಾವ ತರ ಕ್ವಾಲಿಟಿ ಕೊಡ್ತೀರಾ ಅಂತ ನೀವು ಹೇಳ್ಕೊಡಿ ಸರ್ ನನಗೆ. ಮೇಡಮ್ ನಮಸ್ತೆ. ನಾವು ನೋಡಿ, ಇದು ಪ್ಯೂರ್ ರೇಷ್ಮೆ ದಾರ. ಈ ದಾರ ಸುಟ್ರೆ ನಿಮ್ಗೆ ಬೂದಿ ಆಗುತ್ತೆ. ನಾನು ಇದನ್ನ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ ತರ ಏನು ಅಂತ. ಈ ದಾರ ರೇಷ್ಮೆ ದಾರದಲ್ಲಿ ಇದ್ರೆ ಈ ಸೀರೆ ಬರುತ್ತೆ. ಅದೇ ಇದು ಆರ್ಗಾನಿಕ್ ದಾರ, ಅಂದ್ರೆ ಮರದಿಂದ ಮಾಡಿರೋ ದಾರ, ವಿಸ್ಕೋಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಆ ದಾರದಿಂದ ಮಾಡಿದ್ರೆ ಈ ತರ ಸೀರೆ ರೆಡಿ ಆಗುತ್ತೆ, ಸಾಫ್ಟ್ ಆಗಿರುತ್ತೆ. ಬಟ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ರೇಷ್ಮೆ ಸೀರೆ ತುಂಬಾ ಒಳ್ಳೇದು. ಬಟ್ ಇದು ನಿಮ್ಗೆ ಎಲ್ಲಾ ಅಂಗಡಿಲೂ ಸಿಗೋ ಸೀರೆ, ಸೆಮಿ ಸಿಲ್ಕ್ ಅಂತಾರಲ್ಲ ಆ ತರ ಸೀರೆ ಇದು. ಇದನ್ನ ನಾವು ತಯಾರು ಮಾಡಕ್ಕೆ ಬಳಸೋ ದಾರ ಫುಲ್ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ದಾರ ಬಂದ್ಬಿಟ್ಟು ನಿಮ್ಗೆ ತುಂಬಾ ಕಮ್ಮಿ ರೇಟು. ಇದು ಆರ್ಗಾನಿಕ್ ಥ್ರೆಡ್, ಅಂದ್ರೆ ಮರದಿಂದ ಮಾಡೋ ದಾರ, ಅಲಿಯಾಸ್ ವಿಸ್ಕೋಸ್ ದಾರ. ಇದು ಬಂದ್ಬಿಟ್ಟು ಒಂದು ನಾರ್ಮಲ್ ರೇಟು. ಇದು ಬಂದ್ಬಿಟ್ಟು ಪ್ಯೂರ್ ರೇಷ್ಮೆ. ಪ್ಯೂರ್ ರೇಷ್ಮೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಏನ್ ರೇಟು ಏನು ಅನ್ನೋದು, ತುಂಬಾ ದುಬಾರಿ ರೇಟ್. ಈಗ ಈ 3 ದಾರದಲ್ಲಿ ಮೇಡಮ್ ನಿಮ್ಗೆ ಯಾವ ಥ್ರೆಡ್ ಬೇಕು ಹೇಳಿ, ನಾನು ಅದನ್ನ ಮಾಡ್ಕೊಡ್ತೀನಿ. ನೀವು ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದೀರಲ್ಲ, ಸೊ ಅದು ನನ್ ಪ್ರಕಾರ ಒಂದ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂತ ಅನ್ಸುತ್ತೆ. ಉಟ್ಕೊಂಡ್ರೆ ಶಕೆ ಆಗೋದ್ರಿಂದ ಹಿಡ್ದು ಮತ್ತೆ ಅವ್ರಿಗೆ ಫುಲ್ ಡೇ ವೇರ್ ಮಾಡಕ್ಕೆ ಈಸಿ ಅನ್ಸುತ್ತೆ. ಸೊ ನೋಡಿ ನಮ್ಗೆ ಅದೇ ಮತ್ತೆ ರೇಷ್ಮೆದು ಸೊ ದುಬಾರಿ ಆದ್ರೂ ನಮ್ ಕಸ್ಟಮರ್ಸ್ ಇದಾರೆ ತಗೊಳ್ಳೋರು. ಸೊ ಅದಕ್ ಪ್ರಿಫರ್ ಮಾಡೋರು ಮಾಡಿ, ವಿಸ್ಕೋಸ್ ಮಾಡೋದ್ರಲ್ಲೂ ಮಾಡಿ. ಸೊ ಎಲ್ಲಾ ತರ ವೆರೈಟಿನೂ ನಮ್ಗೆ ಕೊಡಿ ಸರ್. ಓಕೆ ಮೇಡಮ್, ಆಯ್ತು. ನಿಮ್ಗೆ 3 ದಾರದಲ್ಲೂ ನಾನು ಮಗ್ಗದಲ್ಲಿ ನೈಸ್ಬಿಟ್ಟು ಕೊಡ್ತೀವಿ. ನಮ್ದೇ ಮಗ್ಗ ಇದೆ, ಬನ್ನಿ ಮೇಡಮ್, ಮಗ್ಗ ಎಲ್ಲ ನೋಡಿರುತ್ತೆ. ಮಗ್ಗದಲ್ಲಿ ತಯಾರಾಗ ಸೀರೆನೆ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೀವಿ. ಮ್ಯಾಮ್, ಈಗ 1000ಗೆ ಆಫರ್ ಸ್ಯಾರೀಸ್ ಎಲ್ಲ ಕೊಡ್ತಾರೆ, ಇಷ್ಟು ಅಷ್ಟು ಅಂತ. ಬಟ್ ನೀವ್ ಯಾವ ತರ ಆಫರ್ ಕೊಡ್ಬೇಕು ಅನ್ಕೊಂಡಿದೀರಾ ಮ್ಯಾಮ್? ಗರ್ಲ್ಸ್ ಅಡ್ಡ ಅಂದ್ರೆ ಸ್ಪೆಷಲ್ ಆಗೇ ಇರ್ಬೇಕಲ್ಲ ಮ್ಯಾಮ್. ಸೊ ಅದಕ್ಕೆ ಯಾವ ತರ ಬರುತ್ತೆ ಅಂತಂದ್ರೆ ವಿಸ್ಕೋಸ್ ಥ್ರೆಡ್ ಆಗಿರುತ್ತೆ, ಮತ್ತೆ ಇದನ್ನ ವುಡನ್ ನಲ್ಲಿ ಥ್ರೆಡ್ ಮಾಡಿಸಿರೋದು. ಸೊ ಈ ತರ ಡಿಫ್ರೆಂಟ್ ಆಗಿರೋ ವಿಸ್ಕೋಸ್ ಮೆಟೀರಿಯಲ್ ಅಲ್ಲಿ ನಾವು ಕೊಡ್ಬೇಕು ಅಂತ ಮಗ್ಗದಿಂದ ಅದೇ ಥ್ರೆಡ್ ಕೊಟ್ಟು ಮಾಡಿಸ್ತಾ ಇರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ ನಮ್ಮ ಹತ್ರ. ಏನೋ ಒಂದು ನಮ್ ಕಸ್ಟಮರ್ಸ್ಗಂತೂ ರೀಸನಬಲ್ ರೇಟ್ ಅಲ್ಲಿ ಒಳ್ಳೆ ಸ್ಯಾರಿ ಕೊಡ್ಬೇಕಂತ ಡಿಸೈಡ್ ಮಾಡಿದೀರಾ. ಹೌದು ಮ್ಯಾಮ್, ಪ್ರೀಮಿಯಂ ಆಗಿರ್ಬೇಕು, ಕಮ್ಮಿನೂ ರೇಟ್ ಇರ್ಬೇಕು. ಅದ್ರ ತಕ್ಕನಂಗೆ ನಿಮ್ಗೆ ಕ್ವಾಲಿಟಿನೂ ಕೊಟ್ಟು ಪ್ರೀಮಿಯಂ ಆಗಿ ಕೊಡ್ಬೇಕು ಅಂತಾನೆ ಮಗ್ಗಕ್ಕೆ ಹುಡ್ಕೊಂಡ್ ಬಂದಿರೋದು. ಓಕೆ ಮ್ಯಾಮ್, ಇನ್ಮೇಲೆ ನಮ್ ಕಸ್ಟಮರ್ಸ್ಗೆ ಸ್ಯಾರೀಸು ಸಿಗುತ್ತೆ. 100% ಗರ್ಲ್ಸ್ ಅಡ್ಡಾಗ್ ವಿಸಿಟ್ ಮಾಡಿ, ಕ್ವಾಲಿಟಿ ಅಶ್ಯೂರೆನ್ಸ್ ನಾನ್ ಕೊಡ್ತೀನಿ. ಅಲ್ಲಿ ಹೇಳಿದ್ರು ದಾರ ಯಾವ್ದು ಕೊಡ್ತೀರಾ ಅದ್ ನೀತೀನಿ ಅಂತ. ನೋಡಿ ಮೇಡಮ್, ಇದು ದಾರ ಇಲ್ಲಿ ತಗೊಂತೀವಿ, ಇಲ್ಲಿ ಕಣ್ಕೆ ಹಾಕ್ತೀವಿ, ಇದನ್ನೆಲ್ಲ ಹಾಕೊಂತೀವಿ. ಹಾಗೆ ಇದು ಮಗ್ಗ ಈ ತರ ಈ ಮಗ್ಗದಿಂದಲೇ ತಯಾರಾಗಿರೋ ಒರಿಜಿನಲ್ ಸೀರೆ. ಇದು ಕಚ್ಚಾ, ಅಂದ್ರೆ ಇದು ಐರನ್ ಆಗಿಲ್ಲ. ನೋಡಿ ಈ ತರ ಎಲ್ಲ ಬರುತ್ತೆ. ಇದೆಲ್ಲ ಬಂದ್ಮೇಲೆ ನಿಮ್ಗೆ ನೋಡಿ ಈ ತರ ಎಲ್ಲ ಇದೆಲ್ಲ ಕಟಿಂಗ್ ಆಗುತ್ತೆ. ನಾವೇ ಬುಟ್ಟ ಕಟಿಂಗ್ ಎಲ್ಲ ಮಾಡ್ಬಿಟ್ಟು ಇದೆಲ್ಲ ಪಾಲಿಶ್ ಆದ್ಮೇಲೆ ಈ ತರ ಬರುತ್ತೆ. ಇದೇನಪ್ಪ, ಇದು ಡಾರ್ಕ್ ಇದೆ, ಇದು ವೈಟ್ ಇದೆ, ಲೈಟ್ ಕಲರ್ ಇದೆ ಅನ್ಕೋಬೇಡಿ. ಇದು ಚಾಕ್ಲೇಟ್ ಟಾಣ, ಇದು ವೈಟ್ ಟಾಣ. ಹಾಗೆ ನಾವು ಟಾಣಗಳನ್ನ ಕಲರ್ಗಳನ್ನ ಬೇರೆ ಬೇರೆ ಹಾಕ್ತಾ ಇರ್ತೀವಿ. 60 ಸೀರೆಗೆ ಒಂದೊಂದು ಕಲರ್ ಮಾಡ್ತಾ ಇರ್ತೀವಿ. ಬಾರ್ಡರ್ ಕಲರ್ಸ್ಗಳೆಲ್ಲ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀವಿ.